ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ KCET ವಿದ್ಯಾರ್ಥಿಗಳು ಕೇಳ್ತಿರುವಂಥ ಒಂದು ಕ್ವಶನ್ ಏನಪ್ಪ ಅಂದರೆ ಚಾಯ್ಸ್ ಎಂಟ್ರಿ ಬಗ್ಗೆ. ಚಾಯ್ಸ್ ಎಂಟ್ರಿ ಕೊನೆ ದಿನಾಂಕ ಮತ್ತು ಆಪ್ಷನ್ ಎಂಟ್ರಿ ಯಾವಾಗ ಎಡಿಟಿಂಗ್ ಬಿಡ್ತಾರೆ ಅಂತ ಹೇಳ್ಬಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಸೊ ಮೊದಲನೇದಾಗಿ ತುಂಬ ಜನ ಕೇಳ್ತಿರುವಂಥ ಒಂದು ಕ್ವಶನ್ ಏನಪ್ಪ ಅಂದರೆ KCETನ ಒಂದು ಚಾಯ್ಸ್ ಎಂಟ್ರಿ ಯಾವಾಗ ಕೊನೆ ದಿನಾಂಕ ಅಂತ ಹೇಳ್ಬಿಟ್ಟು. ಸೊ ಒಂದೊಂದು ಕೋರ್ಸ್ಗಳಿಗೆ ಒಂದೊಂದು ಕೊನೆ ದಿನಾಂಕ ಇದೆ ಅಂತಲೇ ಹೇಳ್ಬೋದು. ಈ ಮಂತ್ ಒಳಗಡೆ ಚಾಯ್ಸ್ ಎಂಟ್ರಿ ಎಲ್ಲರದು ಕೂಡ ಕಂಪ್ಲೀಟ್ ಆಗುತ್ತೆ. ಒಂದ್ಸತಿ ಆ ಒಂದು ಲಿಸ್ಟ್ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಮೆನ್ಷನ್ ಮಾಡಿರ್ತೀನಿ, ಡಿಸ್ಕ್ರಿಪ್ಷನ್ ಲಿಂಕ್ ಆಗಿರ್ತೀನಿ, ಪ್ರತಿಯೊಬ್ಬರು ಕೂಡ ಹೋಗಿ ಚೆಕ್ ಮಾಡ್ಕೊಳ್ಳಿ. ಸೊ ಅಲ್ಲಿ ನಿಮಗೆ ಗೊತ್ತಾಗ್ಬಿಡುತ್ತೆ ಕ್ಲೀನಾಗಿ ಇಂಜಿನಿಯರಿಂಗ್ ಯಾವುದು ಬೇರೆ ಬೇರೆ ಕೋರ್ಸಸ್ಗಳಿಗೆ ಯಾವಾಗ ಲಾಸ್ಟ್ ಡೇಟ್ ಇರುತ್ತೆ ಅಂತ ಹೇಳ್ಬಿಟ್ಟು ಅದರಲ್ಲಿ ಕ್ಲೀನಾಗಿ ಮೆನ್ಷನ್ ಮಾಡಿರ್ತೀನಿ. ಒಂದ್ಸತಿ ಕ್ಲೀನಾಗಿ ಚೆಕ್ ಮಾಡ್ಕೊಳ್ಳಿ, ಓಕೆನಾ. ಕೆಲವೊಬ್ರಿಗೆ ಬೇಗ ಮುಗಿಯುತ್ತೆ. ಸೊ ಡೇಟ್ ಎಕ್ಸ್ಟೆಂಡ್ ಮಾಡ್ತಾರಾ ಅಂತ ಹೇಳೋದಾದ್ರೆ ಚಾನ್ಸಸ್ ಇದೆ ಎಕ್ಸ್ಟೆಂಡ್ ಮಾಡೋದು. ಸೊ ಹಾಗಾಗಿನೇ ಸ್ವಲ್ಪ ವೆಯ್ಟ್ ಮಾಡಿ. ಸೊ ಎಕ್ಸ್ಟೆಂಡ್ ಮಾಡೋ ತನಕ ಯಾಕೆ ಕಾಯ್ತೀರಾ? ಇನ್ನು ಚಾಯ್ಸ್ ಎಂಟ್ರಿಗೆ ಟೈಮ್ ಇದೆ ಅಲ್ವಾ, ಪ್ರತಿಯೊಬ್ಬರು ಕೂಡ ಚಾಯ್ಸ್ ಎಂಟ್ರಿ ಮಾಡ್ಕೊಂಬಿಡಿ. ಸೊ ಈ ಮಂತ್ ಆದಮೇಲೆ ಮತ್ತೆ ನಿಮ್ಗೆ ಇಲ್ಲಿ ಫಸ್ಟ್ ವೀಕ್ ಲಾಸ್ಟ್ನಲ್ಲಿ ನಿಮ್ಗೆ ಇಲ್ಲಿ ಆಪ್ಷನ್ ಎಂಟ್ರಿನೂ ಕೂಡ ಸ್ಟಾರ್ಟ್ ಆಗಿಬಿಡುತ್ತೆ. ಈ ಆಪ್ಷನ್ ಎಂಟ್ರಿನಲ್ಲಿ ನೀವು ಆ ಕಾಲೇಜಸ್ನ ರೀಅರೇಂಜ್ ಮತ್ತು ಕಾಲೇಜಸ್ನ ರಿಮೂವ್ ಮಾಡ್ಕೋಬೋದು. ಇದಕ್ಕೊಂದು ಆಪ್ಷನ್ ಕೊಡ್ತಾರೆ. ಸೊ ಇದಾದಮೇಲೆ ನಿಮ್ಮ ಒಂದು ಕೌನ್ಸೆಲಿಂಗ್ನ ಸೆಕೆಂಡ್ ರೌಂಡ್ ಆಫ್ ಕೌನ್ಸೆಲಿಂಗು ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಇದು ಸೆಕೆಂಡ್ ರೌಂಡ್ ಆಫ್ ಕೌನ್ಸೆಲಿಂಗ್ನ ಆಪ್ಷನ್ ಎಂಟ್ರಿ ಬಿಡಬೇಕಷ್ಟೇ, ಇನ್ನೇನಿಲ್ಲ. ಇದು ಬಿಟ್ಟಿದ ತಕ್ಷಣ ನೆಕ್ಸ್ಟ್ ನೀಟ್ ಅವರು ಕೂಡ ಜೊತೆಗೆ ಬಂದುಬಿಡ್ತಾರೆ. ಜೊತೆಗೆ ಕಂಬೈನ್ ಕೌನ್ಸಿಲಿಂಗ್ ಆಗುತ್ತೆ. ಕಂಬೈನ್ ಕೌನ್ಸಿಲಿಂಗ್ ರಿಸಲ್ಟನ್ನು ಕೂಡ ಅನೌನ್ಸ್ಮೆಂಟ್ ಆಗುತ್ತೆ. ಮೇನ್ ಆಗಿ ಇವಾಗ ರಿಜಿಸ್ಟ್ರೇಷನ್ ಮುಗಿದ ತಕ್ಷಣ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿಬಿಡುತ್ತೆ ನೀಟಿಂದು. ಅದಾಗಿದ ತಕ್ಷಣ ನಿಮ್ಮ ಒಂದು ಕೌನ್ಸಲಿಂಗ್ ಸ್ಟಾರ್ಟ್ ಆಗಿದೆ. ಸೊ ತುಂಬ ಜನ ಸೆಕೆಂಡ್ ರೌಂಡ್ ಕೌನ್ಸಲಿಂಗ್ನ ಒಂದು ರಿಸಲ್ಟ್ ಯಾವಾಗ ಬರ್ಬೋದು, ನೆಕ್ಸ್ಟ್ ಮಂತು ಥರ್ಡ್ ವೀಕ್ ಅಥವಾ ಫೋರ್ತ್ ವೀಕಲ್ಲಿ ನಿಮಗೆ ರಿಸಲ್ಟ್ ನೋಡೋಕ್ಕೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ನೋಡೋಣಂತೆ ಅದೇನೋ ಡೇಟ್ ಎಕ್ಸ್ಟೆಂಡ್ ಮಾಡ್ತಾರಾ, ಮುಂದಕ್ಕೆ ಹೋಗುತ್ತಾ ಅಥವಾ ಬೇಗನೆ ಬಿಡ್ತಾರಾ ಅಂತ ಹೇಳ್ಬಿಟ್ಟು ಕಾದು ನೋಡಬೇಕಾಗಿದೆ. ಇವಾಗ ಸದ್ಯಕ್ಕೆ KCETನವ್ರಿಗೆ ಚಾಯ್ಸ್ ಎಂಟ್ರಿ ಇದೆ. ಪ್ರತಿಯೊಬ್ಬರು ಕೂಡ ಚಾಯ್ಸ್ ಎಂಟ್ರಿ ಮಾಡಿ. ಒಂದು ವೇಳೆ ನೀವೇನ ಚಾಯ್ಸ್ ಎಂಟ್ರಿ ಮಾಡಲಿಲ್ಲ ಅಂದರೆ ನಿಮ್ಮ ಒಂದು ಸೀಟ್ ಕ್ಯಾನ್ಸಲ್ ಆಗಿ KAನವರೇನೆ ಚಾಯ್ಸ್ 4ನ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮನ್ನು ಕೌನ್ಸಲಿಂಗಿಂದ ಎಕ್ಸಿಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರನೇ ಪ್ರತಿಯೊಬ್ಬರು ಕೂಡ ಚಾಯ್ಸ್ ಎಂಟ್ರಿ ಮಾಡಬೇಕಾಗುತ್ತೆ. ಜವಾಬ್ದಾರಿ ತಗೊಳ್ಳಿ, ಕ್ಲೀನಾಗಿ ಚಾಯ್ಸ್ ಎಂಟ್ರಿನ ಮುಗಿಸ್ಕೊಳ್ಳಿ, ಓಕೆನಾ. ಸೊ KAನವ್ರು ಏನನ್ನ ಅಪ್ಡೇಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಟೆಲಿಗ್ರಾಮ್ ಚಾನಲ್ ಮೆನ್ಷನ್ ಮಾಡಿರ್ತೀನಿ, ಡಿಸ್ಕ್ರಿಪ್ಷನ್ ಲಿಂಕ್ ಆಗಿರ್ತೀನಿ. ಪ್ರತಿಯೊಬ್ಬರು ಕೂಡ ಹೋಗಿ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಪ್ರತಿಯೊಬ್ಬರು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.